ನಮ್ಮ ಅಂಗಗಳಿರಲ್ವ ಅವರು ಯಾವ ರೀತಿ ಬಳಸ್ಕೊಂಡು ನಾವು ಈ ರೀತಿಯಲ್ಲಿ ಮಕ್ಕಳಿಗೆ ಕಲಿಸಬಹುದು ಅನ್ನೋದಕ್ಕೋಸ್ಕರ ಈ ಒಂದು ಸಹಪಠ್ಯ ಚಟುವಟಿಕೆ ಇರತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದರೆ ತಾವುಗಳೆಲ್ಲರೂ ಸಹ ಒಬ್ಬ ವ್ಯಕ್ತಿ ಏನೆಲ್ಲ ಒಂದು ತನ್ನ ಕಲೆಯನ್ನು ವ್ಯಕ್ತಪಡಿಸಿಕೊಂಡು ನನ್ನಲ್ಲಿರ್ತಕ್ಕಂಥದ್ದು ನಾನು ಯಾವ ರೀತಿ ಅದನ್ನು ಬಳಸಿಕೊಂಡು ನನ್ನ ತರಗತಿಗೆ ಅದನ್ನು ಅಳವಡಿಸಿಕೊಳ್ಬಹುದು. ಇದು ಕೇವಲ ನೀವು ಹೊರಗಡೆ ವ್ಯಕ್ತಪಡಿಸೋದಲ್ವಾ, ಇದೆ ನಿಮ್ಮ ತರಗತಿಯಲ್ಲಿ ಇವುಗಳನ್ನ ಕಲಿಸ್ಕೊಳ್ಬೇಕು ಮತ್ತು ಆ ಒಂದು ಸಂಗೀತಕ್ಕೆ ಮತ್ತು ನಮ್ಮಲ್ಲಿರ್ತಕ್ಕಂತಹ ಅಂಗಾಂಗಗಳನ್ನು ಬಳಸಿಕೊಂಡು ಯಾವ ರೀತಿ ನಾವು ಅವುಗಳನ್ನ ಅಭಿವ್ಯಕ್ತಿಸಬೇಕು ಅಂತಕ್ಕಂಥದ್ರ ಬಗ್ಗೆ ನಾವೆಲ್ಲ ನಮ್ಮಲ್ಲಿರ್ತಕ್ಕಂತಹ ಮೌಖಿಕ ಮತ್ತು ಒಂದು ಲಿಖಿತ ಅಭಿವ್ಯಕ್ತಿ ಅಂತ ಬಿಟ್ಟು ಏನ್ ಕರಿತೀವಲ್ವಾ ಅವುಗಳನ್ನ ಯಾವ ರೀತಿ ವ್ಯಕ್ತಪಡಿಸಬೇಕು ಅಂತಕ್ಕಂಥದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಈ ಒನ್ ಮ್ಯಾನ್ ಆರ್ಕೆಸ್ಟ್ರಾದಿಂದ ಬಂದಿರತಕ್ಕಂತಹ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಸಹ ನಮ್ಮ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂತಹ ಕಲೆಗಳನ್ನ ರೂಪಿಸಿಕೊಳ್ಳಿ, ಇವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳಿ ಶುಭ ಹಾರೈಸ್ತಾ ಈ ಒಂದು ಸಮಯದಲ್ಲಿ ನೀವು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ಸಹ ಮತ್ತು ಒನ್ ಮ್ಯಾನ್ ಆರ್ಕೆಸ್ಟ್ರಾ ತಂಡದವರಿಗೆ ಸಹ ತುಂಬ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಕಾರ್ಯಕ್ರಮವನ್ನು ತಾವುಗಳೆಲ್ಲರೂ ಸಹ ಯಶಸ್ವಿಯಾಗಿ ಆನಂದದಿಂದ ಅನುಭವಿಸಿ ಅವುಗಳಿಂದ ಅನುಭವವನ್ನು ಪಡೆದುಕೊಳ್ಳಿ, ಅವುಗಳನ್ನು ನೀವು ಮುಂದೆ ಅನುಭವಿಸಿಕೊಳ್ಳಿ. ಧನ್ಯವಾದ. ಈಗ ಗಣಿತದ ಒನ್ ಮ್ಯಾನ್ ಆರ್ಕೆಸ್ಟ್ರಾ ಅಂದರೆ ಒಬ್ಬ ವ್ಯಕ್ತಿ ತನ್ನಲ್ಲಿರ್ತಕ್ಕಂತಹ ಕಲೆಗಳನ್ನು ಯಾವ ರೀತಿ ಪ್ರಸ್ತುತಪಡಿಸಬಹುದು, ಆ ಕಲೆಗಳನ್ನು ನಾವು ಯಾವ ರೀತಿ ಬಳಸ್ಕೊಳ್ಬಹುದು, ಅವುಗಳನ್ನು ರೂಢಿಸ್ಕೊಳ್ಬಹುದು ಅನ್ನೋದಕ್ಕೆ ಈ ಒಂದು ಆರ್ಕೆಸ್ಟ್ರಾ ಕಂಪನಿಯವರು ನಮಗೆ ವ್ಯವಸ್ಥಿತವಾಗಿ ತೋರಿಸ್ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಕೆಲವೊಂದು ಚಟುವಟಿಕೆಗಳನ್ನು ದಯವಿಟ್ಟು ಮಾಡಕ್ಕೆ ಹೋಗಬೇಡಿ. ಹೇಳಿದರೆ ನಿಮಗೆ ಕತ್ತಿ ನಮಗೆ ಇಂತಹ ಚಟುವಟಿಕೆಗಳನ್ನು ದಯವಿಟ್ಟು ಯಾರು ಮಾಡಕ್ಕೆ ಹೋಗಬೇಡಿ. ಆದರೆ ತಿಳ್ಕೊಂಡಿರಬೇಕು ಜಾದು ಆಮೇಲೆ ನಿಮಗೆ ಮೋಸ ಮಾಡತಕ್ಕಂತಹ ಮೂಢನಂಬಿಕೆಗಳಂತಕ್ಕಂತಹ ಕೆಲವು ನಾಗರಿಕವಾಗಿರ್ತಕ್ಕಂಥ ಪದ್ಧತಿಗಳನ್ನು ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ರೂಢಿಸಿಕೊಳ್ಳಬೇಡಿ. ಜೀವನ ಬಹಳ ಯಶಸ್ವಿಯಾಗಿರಬೇಕು ಅಂತಂದರೆ ನಮ್ಮಲ್ಲಿರ್ತಕ್ಕಂತಹ ಕಲೆಗಳನ್ನು ನಾವು ವ್ಯಕ್ತಪಡಿಸಬೇಕು, ಎಲ್ಲರಿಗೂ ಸಹ ತೋರಿಸಿಕೊಡಬೇಕು. ವಿದ್ಯಾರ್ಥಿಗಳು ನಿಮ್ಮದೇ ಆಗಿರ್ತಕ್ಕಂಥ ಜೀವನವನ್ನು ರೂಢಿಸಿಕೊಳ್ಬೇಕು ಅಂತಕ್ಕಂಥದ್ದು ನೋಡಬಹುದು. ಇವುಗಳಲ್ಲಿ ನಿಮಗೆ ಕಲೆ, ಸಂಗೀತ ಮತ್ತು ನಮ್ಮ ಹಾಡುಗಾರಿಕೆ ಬಹಳ ವಿಶೇಷವಾಗಿರ್ಬೇಕಾದ್ರೆ, ಉದಾಹರಣೆಗೆ 8ನೇ ತರಗತಿಯವರಿಗೆ ಒಂದು ಪದ್ಯ ಇತ್ತು, ಪಡ್ಡ ಹೈಸಿ ಪಡ್ಡ ಅಂತ, ಪಡ್ಡ ಹೈಸಿ ಪಡ್ಡ ಊಪರ್ ಚಡ್ಡ ಹೈಸಿ ಆ ಪದ್ಯದ ಅರ್ಥನೇ ಗೊತ್ತಾಗುತ್ತೆ ನಿಮಗೆ ನಾವು ಯಾವ ರೀತಿ ನಮ್ಮ ಕಲೆಗಳನ್ನು ಬೆಳೆಸ್ಕೊಳ್ಬೇಕು ಅಂತ. ಆಮೇಲೆ ಮಗ್ಗಿಗಳನ್ನು ಹೊಸ ಹೊಸ ಹಾಡುಗಳನ್ನು ಬಳಸಿಕೊಂಡು ಯಾವ ರೀತಿ ನಾವು ಕಲಿಯಬಹುದು ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸಿಕೊಟ್ಟಿದ್ದಾರೆ. ನೀವೆಲ್ಲರಿಗೂ ಸಹ ಕೆಲವು ರೀತಿಯಾಗಿರ್ತಕ್ಕಂತಹ ಒಂದು ಚಟುವಟಿಕೆಗಳನ್ನು ನಿಮ್ಮಲ್ಲಿ ರೂಢಿಸಿಕೊಂಡು ನೀವು ವ್ಯವಸ್ಥಿತವಾಗಿ ನಿಮ್ಮ ಕಲೆಯನ್ನು ನಿಮ್ಮ ಶಾಲೆಯ ತರಗತಿಗಳಲ್ಲಿ ಮತ್ತು ಮುಂದಿನ ಸಂಸ್ಥೆಗಳಲ್ಲಿ ತಿಳಿಸ್ಕೊಡ್ಬೇಕಂತ ಹೇಳ್ತಾ ಒನ್ ಮ್ಯಾನ್ ಆರ್ಕೆಸ್ಟ್ರಾ ತಂಡದವರಿಗೂ ನಮ್ಮ ಇಲಾಖೆಗೂ ಮೆಟೆಗಡಿ ಎಂಆರ್ ನಗರ ಮತ್ತು ದೇವರಾಜರ ಶಾಲೆಯ ಶಿಕ್ಷಕರಿಗೆ ಎಲ್ಲರಿಗೂ ಸಹ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ಒನ್ ಮ್ಯಾನ್ ಆರ್ಕೆಸ್ಟ್ರಾ ತಂಡದವರಿಗೆ ಸಹ ತುಂಬ ಧನ್ಯವಾದಗಳು.